ನಮ್ಮ ಕರ್ನಾಟಕ ಅನಿಲ್ ಕುಮಾರ್. ಸೊ ಕೆಲವರು ಕೇಳಿದ್ದು ಬ್ರದರ್ ನಿಮ್ಮ ಶಿಪ್ನ ತೋರಿಸಿ ಅಂತ. ಸೊ ಇದು ಜಾಸ್ತಿ ಲೆಂತ್ ಇದೆ, ಲೈಕ್ ಮೊಬೈಲ್ ಫೋಟೋಗೆ ಬರೋಲ್ಲ. ಸೊ ಹಂಗಾಗಿ ಒಂದು ವೀಡಿಯೋನೇ ಮಾಡ್ತಿದ್ದೀನಿ ನೋಡಿ. ಸೊ ಇದು ಬ್ರಿಡ್ಜು ಎಲ್ಲ ಮೇಲೆ ಇರುತ್ತೆ. ಸೊ ನಾವು ಮಲಗೋದು ಎಕ್ಸೆಟ್ರಾ ಎಲ್ಲ ಇರುತ್ತೆ. ಸೊ ಇದೇ ನಮ್ಮ ಶಿಪ್, ನಾನು ವರ್ಕ್ ಮಾಡ್ತಿರೋ ಶಿಪ್. ಸೊ ಫುಲ್ ನೋಡಿ ಎಲ್ಲ ತೋರಿಸ್ತೀನಿ. ಸೊ ಆವಾಗ ತೋರಿಸಿದ್ದು ಮುಂದೆ ಭಾಗ. ಸೊ ಇದು ಹಿಂದೆ ಭಾಗ, ಲೈಕ್ ಹಿಂದೆ ಯಾವ ಥರ ಇರುತ್ತೆ ಮುಂದೆ ಯಾವ ಥರ ಇರುತ್ತೆ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ, ಇದು ಹಿಂದೆ. ಸೊ ಇದೆಲ್ರಿಗೂ ಗೊತ್ತಿರುತ್ತೆ. ಸೊ ಇದು ಒಂದು ವೇಳೆ ಏನಾದರೂ ಲೈಕ್ ಶಿಪ್ನ ಜಾಸ್ತಿ ದೂರ ಇದ್ರೆ ಎಳೆಯೋಕ್ಕಾಗಲ್ಲ ಅಂದರೆ ಸೊ ಇದನ್ನು ಯೂಸ್ ಮಾಡ್ತೀವಿ ನಾವು, ಲೈಕ್ ಹಗ್ಗನ ಎಳೆಯೋಕ್ಕೆ. ಸೊ ಸೇಮ್ ಆ ಕಡೆನೇ ಇರುತ್ತೆ. ಸೊ ಇದು ಬಂದುಬಿಟ್ಟು ಹಗ್ಗನ ಕಟ್ ಹಾಕೋಕ್ಕೆ, ಲೈಕ್ ಸೊ ಹಗ್ಗನ ಟೈಟ್ ಮಾಡಬೇಕಂದ್ರೆ ಸೊ ಇದ್ರ ಸಹಾಯದಿಂದ ಮಾಡ್ತೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಒಂದು ವೇಳೆ ನಾವೇನಾದರೂ ಬೇರೆ ಕಂಟ್ರಿಗೆ ಹೋದರೆ ಸೊ ಅಲ್ಲಿ ಫ್ಲಾಗ್ನ ಚೇಂಜ್ ಮಾಡ್ತೀವಿ. ಸೊ ಫ್ಲಾಗ್ನ ಕಟ್ಟಿದ್ದೀವಿ, ಬಟ್ ಅದು ಕಾಣಿಸ್ತಿಲ್ಲ. ಸೊ ಇದು ಲೈಫ್ ಬೋಟ್ ಅಂದರೆ ಸೊ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಆ ಲೈಫ್ ಬೋಟ್ ಮುಖಾಂತರ ನಾವು ಲೈಫ್ನ ಸೇವ್ ಮಾಡ್ಕೊಳ್ತೀವಿ. ಸೊ ಇದು ಸೆಕ್ಯೂರಿಟಿ ಟೇಬಲ್ ಅಂತ. ಸೊ ಲೈಕ್ ಯಾರಾದರೂ ಬಂದರೆ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇವಾಗ ಹೋಗೋದೇ ನನ್ನ ಕ್ಯಾಬಿನ್, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ಇದೇ ನಮ್ಮ ಕ್ಯಾಬಿನ್. ಸೊ ನಮ್ಮ ಗಾರ್ಡ್. ಕ್ಯಾಬಿನ್ ಕಂಪ್ಲೀಟ್ ಆಯಿತು. ಸೊ ಇದು ಬಂದುಬಿಟ್ಟು ವಾಷಿಂಗ್ ರೂಮ್, ಅಂದರೆ ನಮ್ಮ ಬಟ್ಟೆಗಳನ್ನ ಸೊ ಉಕ್ಕೊಳ್ಳೋಕ್ಕೆ. ಸೊ ಇದು ಬಂದುಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಸೊ ಲೈಕ್ ಇದು ಟಾಯ್ಲೆಟ್ ಆ್ಯಂಡ್ ಶವರ್ ರೂಮ್. ಸೊ ಇಲ್ಲಿದ್ದಾವಲ್ಲ, ಸೊ ಇದು ಇವೆಲ್ಲ ಬಂದುಬಿಟ್ಟು ಕ್ರೂ ರೂಮ್, ಅಂದರೆ ಅವರ ಕ್ಯಾಬಿನು. ಸೊ ಇದು ಬಂದುಬಿಟ್ಟು ಸೊ ಮೆಸ್ ರೂಮ್, ಅಂದರೆ ಸೊ ನಾವು ನಮ್ಮ ಶಿಪ್ನಲ್ಲಿ ಸೊ ಕ್ರೂ ಕಡಿಮೆ ಇರೋದ್ರಿಂದ ಸೊ ಇದನ್ನು ಯೂಸ್ ಮಾಡ್ತಿಲ್ಲ. ಇದು ಬಂದುಬಿಟ್ಟು ನಾರ್ಮಲ್ಲಾಗಿ ಕ್ರೂ ಯೂಸ್ ಮಾಡೋ ಮೆಸ್ ರೂಮು. ಸೊ ಇದು ಬಂದುಬಿಟ್ಟು ಗ್ಯಾಲಿ, ಅಂದರೆ ಸೊ ಪ್ರಿಪೇರ್ ಮಾಡೋದು. ಸೊ ಇದು ಬಂದುಬಿಟ್ಟು ಆಫೀಸ್ ಮೆಸ್ ರೂಮ್. ಸೊ ಮಿಲ್ಕ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವೆಲ್ಲ ಮೊಟ್ಟೆಗಳು. ಇದು ಮೈಕ್ರೋ. ಸೊ ಇದು ಮಾಮೂಲಿ ಬ್ರೆಡ್ಡು, ಅದನ್ನು ಹೀಟ್ ಮಾಡ್ಕೊಳ್ಳೋಕ್ಕೆ. ಇದು ಬಂದುಬಿಟ್ಟು ಕ್ಯಾಬಿನು. ಸೊ ಇದರಲ್ಲಿ ಯಾರೆಲ್ಲ ಅಂತ ಲಾಕ್ ಮಾಡಿದ್ದಾರೆ. ಸೊ ಇದು ಲಾಕು. ಸೊ ಟೋಟಲಾಗಿ ಇದೆಲ್ಲ ಕ್ಯಾಬಿನ್. ಸೊ ಇದೆಲ್ಲ ಕ್ರೂ ಕ್ಯಾಬಿನು. ಇದು ಸ್ಟೋರ್ ರೂಮ್ ಅಂತ. ಸೊ ಬೆಡ್ಡು ಬರ್ಬು ಏನಾದರೂ ಸೊ ಚೆನ್ನಾಗಿಲ್ಲ ಅಂದರೆ ಸೊ ಇಲ್ಲಿ ಹಾಕಿರ್ತೀವಿ. ಹೊಸ ವೇಳೆ ಇರುತ್ತೆ. ಸೊ ಯಾರಿಗಾದ್ರೂ ಬೇಕಾದರೆ ಯೂಸ್ ಮಾಡ್ಕೊಳ್ತೀವಿ.
ಇದು ಬಂದುಬಿಟ್ಟು ಜಿಮ್ ರೂಮು. ಸೊ ಇದರಲ್ಲಿ ಸಾಮಾನುಗಳೆಲ್ಲ ಒಬ್ಬೊಬ್ಬರು ರೂಮಲ್ಲಿ ಇಟ್ಕೊಂಡಿದ್ದಾರೆ. ಸೊ ಲೈಕ್ ಇಲ್ಲಿಗೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ರೂಮಲ್ಲಿ ಜಿಮ್ ಮಾಡ್ಕೊಳ್ಳೋಕೆ. ಸೊ ಇದು ಇ ಟು ಒ ಕ್ಯಾಬಿನ್, ಅಂದರೆ ಸೊ ಕರೆಂಟ್ ವಸ್ತುಗಳನ್ನ ಇಕ್ಕೋಕ್ಕೆ. ಬಟ್ ಸೇಮ್ ಇದು ಕ್ಯಾಬಿನ್ನೇ ಆದರೂ ಸೊ ನಾವು ಇದರಲ್ಲಿ ಐಟಮ್ಸ್ ಇಕ್ಕಿಳ್ತೀವಿ. ಸೊ ಎಲೆಕ್ಟ್ರಿಕ್ ಸಾಮಾನುಗಳೆಲ್ಲ. ಇದು ಬಂದುಬಿಟ್ಟು ಹೋಲ್ಡ್ ರೇಡಿಯೋ. ಸೊ ಇದನ್ನು ಯಾರಾದರೂ ನೋಡಿದರೆ ಕಾಮೆಂಟ್ ಮಾಡಿದರೆ ಹೆಸರು ನನಗೆ ಗೊತ್ತಿಲ್ಲ. ಸೊ ಇದು ಹೋಲ್ಡ್ ಟಿ ವಿ, ಅಂದರೆ ಲೈಕ್ ಈ ಶಿಪ್ಪು ಹೋಲ್ಡ್ ಆಗಿರೋದ್ರಿಂದ ಸೊ ನಾರ್ಮಲಾಗಿ ಸೊ ಅಟ್ಯಾಚ್ ಆಗಿ ಬಾತ್ರೂಮ್ ಇರುತ್ತೆ. ಸೊ ನಾರ್ಮಲ್ ಕ್ಯಾಬಿನ್ಗೆ. ಸೊ ಕೆಳಗಿರೋ ಕ್ಯಾಬಿನ್ಗಳಿಗೆ ಮಾತ್ರ ಸೊ ಇದಿಲ್ಲ, ಏನಂದರೆ ಸೊ ಟಾಯ್ಲೆಟ್ ಇಲ್ಲ, ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಸೊ ನಾರ್ಮಲಾಗಿ ಈ ಟಾಯ್ಲೆಟ್ ಇದೆ. ಸೊ ಮೇಲಿರೋ ರೂಮ್ಸ್ಗೆಲ್ಲ ಅಟ್ಯಾಚ್ ಆಗಿ ಟಾಯ್ಲೆಟ್ ಇದೆ. ಸೊ ಇದನ್ನು 3ನೇ ಫ್ಲೋರ್ಗೆ ಹೋಗ್ತಿದ್ದೀನಿ. ಸೊ ಇದೆಲ್ಲ ಆಫೀಸರ್ಸ್ ಮೆಸ್ ರೂಮ್. ಸೊ ಇದು ಗೊತ್ತಿರುತ್ತೆ ಎಲ್ರಿಗೂ, ಬ್ರಿಡ್ಜು. ಸೊ ಇದೆಲ್ಲ ಒಳಗಿರೋದು. ಸೊ ಇವಾಗ ಆಚೆ ತೋರಿಸ್ತೀನಿ. ಸೊ ಇದು ಆಚೆ. ಸೊ ಇದು ಮುಂದೆ. ಇದು ಎಮರ್ಜೆನ್ಸಿ ಆಗಿ ಜನ್ರೇಟರ್, ಲೈಕ್ ಒಂದು ವೇಳೆ ಏನಾದರೂ ಕೆಳಗಿರೋದು ಇಂಜನ್ ಆಗಿರ್ಬೋದು, ಜನ್ರೇಟರ್ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಆಟೋಮೆಟಿಕ್ಕಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ಇದು ಬಂದುಬಿಟ್ಟು ಲೈಫ್ ಕ್ರಾಫ್ಟ್ ಅಂತ ಹೇಳ್ಬಿಟ್ಟು. ಸೊ ಒಂದು ವೇಳೆ ಏನಾದರೂ ಎಮರ್ಜೆನ್ಸಿಗೋಸ್ಕರ ಅದನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಸೊ ಈ ಹಗ್ಗನ ಎಳೆದ್ರೆ, ಇದನ್ನು ಜೋರಾಗಿ ಎಳೆದ್ರೆ ಇದು ಓಪನ್ ಆಗಿಬಿಟ್ಟು ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಈ ಥರ ಓಪನ್ ಆಗಿಬಿಡುತ್ತೆ. ಸೊ ನಾವು ನಮ್ಮ ಲೈಫ್ನ ಸೇವ್ ಮಾಡ್ಕೊಳ್ತೀವಿ. ಸ್ಟಾರ್ಟಿಂಗ್ ಹೀಗಿರುತ್ತೆ. ಸೊ ಇದನ್ನು ನೀರಲ್ಲಿ ಇಸ್ಬಿಟ್ಟು ಈ ಥರ ಹಗ್ಗನ ಎಳಿತೀವಿ. ಸೊ ಅದ್ರ ಮೇಲೆ ಜಂಪ್ ಮಾಡ್ತೀವಿ. ಸೊ ಅದ್ರ ಮೇಲೆ ಈ ಥರ ನಮ್ಮ ಲೈಫ್ನ ಸೇವ್ ಮಾಡ್ಕೊಳ್ತೀವಿ. ಸೊ ಇದೇ ನಮ್ಮ ಶೀಪ್.